ನಮಸ್ಕಾರ ವೀಕ್ಷಕರೇ. ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿಯನ್ನ ಮಾರಾಟ ಮಾಡಿ 45 ವರ್ಷಗಳು ಕಳೆದ ನಂತರ ಅದನ್ನ ಮತ್ತೆ ಪಡ್ಕೋಬಹುದಾ? ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿತ್ತು. ಈ ವಿಚಾರವಾಗಿ ಹೇಳೋದಾದ್ರೆ, ಇದೊಂದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಆಗುತ್ತದೆ. ಮೂಲ ಮಾಲೀಕರ ಪುತ್ರರಲ್ಲಿ ಒಬ್ಬರ ಮೊಮ್ಮಕ್ಕಳಾದ ವಾದಿಗಳು 2023ರಲ್ಲಿ ವಿಭಜನಾ ಮೊಕದ್ದಮೆ ಹೂಡಿದ್ರು. ಅವರು ಹೇಳಿಕೊಂಡಿದ್ದು, ಪ್ರತಿವಾದಿಗಳು ಆದೇಶ 7 ನಿಯಮ 11 CPC ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮೊಕದ್ದಮೆಯ ನಿರ್ವಹಣೆಯನ್ನು ಪ್ರಶ್ನಿಸಿದ್ರು. ಮೊಕದ್ದಮೆಯನ್ನ ಮಿತಿಯಿಂದ ನಿರ್ಬಂಧಿಸಲಾಗಿದೆ ಎಂದು ವಾದಿಸಿದ್ರು. ಹಲವಾರು ಕುಟುಂಬ ಸದಸ್ಯರು 1978ರಲ್ಲಿ ನೋಂದಾಯಿತ ಮಾರಾಟ ಪತ್ರಗಳನ್ನ ಕಾರ್ಯಗತಗೊಳಿಸಿದ್ದಾರೆ. ಇದು ಆಸ್ತಿಯ ಭಾಗಗಳನ್ನ ಕಾನೂನುಬದ್ಧವಾಗಿ ವರ್ಗಾಯಿಸಿದೆ ಮತ್ತು ಅದರಿಂದ ದಶಕಗಳ ನಂತರ ಉದ್ಭವಿಸುವ ಯಾವುದೇ ಹಕ್ಕು ಸಮರ್ಥನೀಯವಲ್ಲ ಎಂದು ಅವರು ಪ್ರತಿಪಾದಿಸಿದ್ರು. ವಿಚಾರಣೆ ನ್ಯಾಯಾಲಯವು ಪ್ರತಿವಾದಿಗಳ ಮನವಿಯನ್ನು ಸ್ವೀಕರಿಸಿ ಮೊಕದ್ದಮೆಯನ್ನು ವಜಾಗೊಳಿಸಿತ್ತು. ಆದಾಗ್ಯೂ ವಾದಿಗಳು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಇದು ವಿಷಯವು ವಿಚಾರಣೆಗೆ ಒಳಪಡುವ ಸಮಸ್ಯೆಗಳನ್ನು ಒಳಗೊಂಡಿದ್ದು, ಪ್ರಾಥಮಿಕ ಹಂತದಲ್ಲಿ ಅದನ್ನು ವಜಾಗೊಳಿಸಬಾರದಿತ್ತು ಎಂದು ತೀರ್ಪು ನೀಡಿತ್ತು. ವಿಚಾರಣಾ ನ್ಯಾಯಾಲಯದ ತೀರ್ಪನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು. ಪ್ರಕರಣವನ್ನ ಮುಂದಿನ ತೀರ್ಪಿಗಾಗಿ ಹಿಂದಿರುಗಿಸಿತ್ತು. ಮೇಲ್ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣದ ವಾಸ್ತವಿಕ ಮತ್ತು ಕಾನೂನು ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿತು. ಆದಾಗ್ಯೂ ನ್ಯಾಯಾಲಯವು ಅವರ ಹಕ್ಕುಗಳನ್ನು ಆಧಾರರಹಿತವೆಂದು ಕಂಡುಕೊಂಡಿತ್ತು. ಈ ನೋಂದಾಯಿತ ವಹಿವಾಟುಗಳನ್ನು ಅವರು ನಿಜವಾಗಿಯೂ ಯಾವಾಗ ಕಂಡುಹಿಡಿದರು ಎಂಬುದನ್ನು ಸ್ಥಾಪಿಸಲು ವಿಫಲರಾಗಿದ್ದಾರೆ ಅಂತೇಳಿ ಸೂಚಿಸಿತ್ತು. ಅಂದ್ರೆ ಯಾವುದೇ ಒಂದು ಆಸ್ತಿ ಮಾರಾಟವಾದಾಗ 12 ವರ್ಷಗಳ ಕಾಲಾವಕಾಶ ಇರುತ್ತೆ ಅದ್ರದ್ದು ಯಾವುದೇ ಒಂದು ಹಕ್ಕನ್ನ ಮರಳಿ ಪಡೆಯೋದಕ್ಕೆ. ಆದ್ರೆ ಇಲ್ಲಿ 45 ವರ್ಷಗಳಾಗಿದೆ. ಇವರು ಹೇಳ್ತಾ ಇರೋದು ಸೇಲ್ ಡೀಡ್ ಆದಾಗ ನಮ್ಗೆ ಗಮನಕ್ಕೆ ಬಂದಿರಲಿಲ್ಲ, ನಮ್ಗೆ ಇತ್ತೀಚೆಗಷ್ಟೇ ಗಮನಕ್ಕೆ ಬಂದಿದ್ದು, ಗಮನಕ್ಕೆ ಬಂದ ತಕ್ಷಣವೇ ನಾವು ಈ ಕೇಸನ್ನ ಫೈಲ್ ಮಾಡಿದೀವಿ ಅಂತ ಹೇಳಿದ್ರು. ಅದು ಖಂಡಿತ ನಡೆಯುತ್ತೆ. 12 ವರ್ಷಗಳ ಕಾಲ ಆದ್ರೂ ಕೂಡ ಕೆಲವೊಂದ್ಸಲ ಗಮನಕ್ಕೆ ಬಂದಿರೋದು ಅಂದ್ರೆ ಸೇಲ್ ಡೀಡ್ ಆಗಿರೋಂತ ಸಮಯನ ಬಿಟ್ಟು ಗಮನಕ್ಕೆ ಬಂದಿರೋಂತ ವಿಚಾರನ ತೆಗೆದುಕೊಂಡು ಕೇಸನ್ನ ಫೈಲ್ ಮಾಡಬಹುದಾಗಿರುತ್ತೆ. 78ರಲ್ಲೇ ಸೇಲ್ ಡೀಡ್ ರಿಜಿಸ್ಟರ್ ಆಗಿರೋದ್ರಿಂದ ಅದೊಂದು ಸಾರ್ವಜನಿಕ ದಾಖಲೆ ಆಗಿರುತ್ತೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಆಗಿರುತ್ತೆ. ನೋಂದಾಯಿತ ಮಾರಾಟ ಪತ್ರಗಳು ವಹಿವಾಟಿನ ಬಗ್ಗೆ ಸಾರ್ವಜನಿಕ ಸೂಚನೆಯನ್ನು ಒದಗಿಸುತ್ತೆ ಎಂದು ಪೀಠ ಒತ್ತಿ ಹೇಳಿತು. ಇದರಿಂದಾಗಿ ವಾದಿಗಳು ಇಷ್ಟು ದೀರ್ಘಾವಧಿಯವರೆಗೂ ಅಜ್ಞಾನವನ್ನು ವಾದಿಸುವುದು ಅಸಮಂಜಸವಾಗಿದೆ. ವಾದಿಗಳು ವಹಿವಾಟಿನ ಬಗ್ಗೆ ತಮ್ಮ ಜ್ಞಾನಕ್ಕೆ ಸಂಬಂಧಿಸಿದ ನಿರ್ಣಾಯಕ ಸಂಗತಿಗಳನ್ನ ನಿಗ್ರಹಿಸಿದ್ದಾರೆ ಎಂದು ನ್ಯಾಯಾಲಯವು ಗಮನಿಸಿತ್ತು. ಸುಪ್ರೀಂ ಕೋರ್ಟ್ನ ನಿರ್ಧಾರವು ಮಿತಿ ಕಾನೂನಿನಿಂದ, ವಿಶೇಷವಾಗಿ 1963ರ ಮಿತಿ ಕಾಯ್ದೆಯಿಂದ ಹೆಚ್ಚು ಪ್ರಭಾವಿತವಾಗಿದೆ. ಇದು ಕಾನೂನು ಹಕ್ಕುಗಳನ್ನು ಸಲ್ಲಿಸಬೇಕಾದ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಸೂಚಿಸುತ್ತೆ. 1963ರ ಮಿತಿ ಕಾಯ್ದೆಯ ಸೆಕ್ಷನ್ 3ರ ಪ್ರಕಾರ ನಿಗದಿತ ಮಿತಿ ಅವಧಿಯ ನಂತರ ಸಲ್ಲಿಸಲಾದ ಮೊಕದ್ದಮೆಯನ್ನ ಮಿತಿಯನ್ನು ಪ್ರತಿವಾಗಿ ಮಂಡಿಸದಿದ್ದರೂ ಸಹ ವಜಾಗೊಳಿಸಬೇಕು. ಮಿತಿ ಕಾಯ್ದೆಯ ವೇಳಾಪಟ್ಟಿ 58ನೇ ವಿಧಿಯು ಘೋಷಣಾತ್ಮಕ ಪರಿಹಾರಗಳನ್ನು ಕೋರಿ ಮೊಕದ್ದಮೆ ಹೂಡುವ ಹಕ್ಕು ಮೊದಲು ಉದ್ಭವಿಸಿದ ದಿನಾಂಕದಿಂದ 3 ವರ್ಷದ ಒಳಗೆ ಸಲ್ಲಿಸಬೇಕು ಎಂದು ಹೇಳುತ್ತೆ. ಮಿತಿ ಕಾಯ್ದೆಯ ಅಂದರೆ ಲಿಮಿಟೇಷನ್ ಆಕ್ಟ್ನ 65ನೇ ವಿಧಿಯು ಶೀರ್ಷಿಕೆಯ ಆಧಾರದ ಮೇಲೆ ಸ್ಥಿರ ಆಸ್ತಿಯನ್ನು ಹೊಂದುವ ಮೊಕದ್ದಮೆಗಳಿಗೆ ಅನ್ವಯಿಸುತ್ತೆ. ಇದು ಹಕ್ಕುದಾರರಿಗೆ ಸ್ವಾಧೀನವು ಪ್ರತಿಕೂಲವಾದ ದಿನಾಂಕದಿಂದ 12 ವರ್ಷಗಳವರೆಗೂ ಕಾಲಾವಕಾಶ ಇರುತ್ತೆ. ಕಾನೂನು ಹಕ್ಕುಗಳನ್ನು ಚಲಾಯಿಸುವಲ್ಲಿ ವಿಳಂಬ ಹಕ್ಕುಗಳನ್ನು ವಜಾಗೊಳಿಸಲು ಕಾರಣವಾದ ಹಿಂದಿನ ತೀರ್ಪುಗಳನ್ನು ಸಹ ನ್ಯಾಯಾಲಯ ಉಲ್ಲೇಖಿಸಿ ತಿಳಿಸಿದೆ. ಕೇಸ್ ವಿದ್ಯಾನಾಥಮ್ ಅಂಡ್ ಅದರ್ಸ್. ಈ ಕೇಸಲ್ಲಿ ಇವರು ಹೆಚ್ಚಿಗೆ ಕಾಲ ಇವರು ಕೇಸನ್ನ ಹಾಕ್ತಾ ಇರೋದ್ರಿಂದ ಇವರು ತಮ್ಮ ಹಕ್ಕುಗಳನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿ ಊಹೆ ಪಡಬಹುದು ಅಂತ ಹೇಳಿ ತಿಳಿಸಿದೆ. ಅದೇ ರೀತಿ ಸಿ ನಟರಾಜನ್ ವಿರುದ್ಧ ಆಶಿಂಬಾಯಿ ಕೇಸ್ನಲ್ಲೂ ಕೂಡ ಸರಿಯಾದ ವಿವರಣೆ ಇಲ್ಲದೆ ಮೊಕದ್ದಮೆ ಹೂಡುವಲ್ಲಿ ವಿಳಂಬವು ತಿರಸ್ಕಾರಕ್ಕೆ ಬಲವಾದ ಕಾರಣ ಅಂತ ಹೇಳಿ ದೃಢಪಡಲಾಗಿದೆ. ಅದೇ ರೀತಿ ಪಂಚನನ್ ದಾರಾ ವರ್ಸಸ್ ಮನ್ಮಥನಾಥ್ ಮೈಟಿ. ಈ ಕೇಸಲ್ಲೂ ಕೂಡ ಸತ್ಯಗಳು ಅಥವಾ ಹಕ್ಕುಗಳು ಅಜ್ಞಾನ ಮಾತ್ರ ಮಿತಿಯ ಅವಧಿಯನ್ನ ಅನಿರ್ದಿಷ್ಟವಾಗಿ ವಿಸ್ತರಿಸುವುದಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಇಲ್ಲಿ ಪ್ರಮುಖವಾಗಿ ನ್ಯಾಯಾಲಯ ಏನನ್ನೆಲ್ಲ ಗಮನಿಸಿದೆ ಅನ್ನೋದಾದ್ರೆ, ಮೂಲ ವಹಿವಾಟು ನಡೆದು 55 ವರ್ಷ ಆಗಿದೆ, ಮಾರಾಟ ಪತ್ರ ಕಾರ್ಯಗತಗೊಳಿಸಿ 45 ವರ್ಷ ಆಗಿದೆ, ನಂತರ ಈ ಒಂದು ಮೊಕದ್ದಮೆ ಮಾಡಲಾಗಿದೆ. 1978ರಲ್ಲಿ ಕಾರ್ಯಗತಗೊಳಿಸಲಾದ ಮಾರಾಟ ಪತ್ರಗಳನ್ನ ನೋಂದಾಯಿಸಲಾಗಿದೆ ಮತ್ತು ಕಾನೂನಿನ ತತ್ವಗಳ ಪ್ರಕಾರ ನೋಂದಾಯಿತ ದಾಖಲೆ ವಹಿವಾಟಿನ ನಿರ್ವಹಣೆ ಪುರಾವೆಗಳನ್ನ ಒದಗಿಸುತ್ತೆ. ಅಂದ್ರೆ ಅವೆಲ್ಲ ಕೂಡ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಇರುತ್ತೆ. ನ್ಯಾಯಾಲಯದ ಮೆಟ್ಟಿಲಿರುವ ಮೊದಲು 4 ದಶಕಗಳಿಗೂ ಹೆಚ್ಚು ಕಾಲ ತಾವು ಏಕೆ ಸುಮ್ಮನಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಯಾವುದೇ ಒಂದು ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಕೂಡ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. 45 ವರ್ಷ ಆದ್ರೂ ಕೂಡ ಅವ್ರು ಯಾಕೆ ಇದನ್ನ ಪ್ರಶ್ನೆ ಮಾಡಲಿಲ್ಲ? ಅವ್ರಿಗೆ 45 ವರ್ಷಗಳು, ಇದು ಆಲ್ರೆಡಿ ನೋಂದಾಯಿತ ಆಗಿದೆ, 12 ವರ್ಷಗಳ ಕಾಲ ಮಿತಿ ಮೀರಿದೆ, ಆದ್ರೂ ಕೂಡ ಇವರು 45 ವರ್ಷ ಸುಮ್ಮನಿದ್ದು ಈಗ ಈ ಒಂದು ಕಾನೂನಿನ ಸಮರಕ್ಕೆ ಹೋಗಿರೋ ಅಂಥದ್ದು ಸಮಯ ವ್ಯರ್ಥ ಮಾಡುವಂಥದ್ದು ಅಥವಾ ಈ ಒಂದು ಆಸ್ತಿಯನ್ನ ಪಡೆದುಕೊಂಡಿರೋರಿಗೆ ತೊಂದರೆ ಕೊಡುವಂಥದ್ದಾಗುತ್ತೆ ಅಂತೇಳಿ ತೀರ್ಮಾನಿಸಲಾಗಿದೆ. ವಿಚಾರಣಾ ನ್ಯಾಯಾಲಯವು ಪ್ರತಿವಾದಿಗಳ ಅರ್ಜಿಯನ್ನ ಆರ್ಡರ್ 7 ರೂಲ್ 11ರ CPC ಅಡಿಯಲ್ಲಿ ಸರಿಯಾಗಿಯೇ ಅನುಮತಿಸಿದೆ. ಏಕೆಂದರೆ ಮೊಕದ್ದಮೆಯ ಅರ್ಥಹೀನವಾಗಿತ್ತು, ಸರಿಯಾದ ಕ್ರಮಕ್ಕೆ ಕಾರಣವಿಲ್ಲ ಮತ್ತು ಮಿತಿಯಿಂದ ನಿರ್ಬಂಧಿಸಲ್ಪಟ್ಟಿದೆ. ಮೇಲ್ಮನವಿ ನ್ಯಾಯಾಲಯವು ಈ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಯಾವುದೇ ಸಮರ್ಥನೀಯ ಕಾರಣಗಳಿಲ್ಲ ಎಂದು ಪೀಠ ಹೇಳಿದೆ. ಅಂತಿಮವಾಗಿ ಏನ್ ಹೇಳೋದಂದ್ರೆ,
ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನ ರದ್ದುಗೊಳಿಸಿ ವಿಚಾರಣಾ ನ್ಯಾಯಾಲಯವು ಮೊಕದ್ದಮೆಯನ್ನು ವಜಾಗೊಳಿಸಿರುವುದನ್ನೇ ಪುನರುಚ್ಚಾರಣೆ ಮಾಡಿದೆ. ಅಂದ್ರೆ ಈ ಒಂದು ವಿಚಾರಣಾ ನ್ಯಾಯಾಲಯ ಏನಂತ ಹೇಳಿತ್ತು ಅದನ್ನೇ ಈ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. 45 ವರ್ಷಗಳಾದ್ರೂ ಕೂಡ ಅವರು ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಬರ್ದೇ ಇರೋದು ನಿದ್ರಾಹೀನ ಸ್ಥಿತಿಯಲ್ಲಿ ಇರೋ ರೀತಿ ಆಗುತ್ತೆ ಮತ್ತು ಇಂಥವರಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಿಕ್ಕೆ ಅಧಿಕಾರ ಇರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಈ ಒಂದು ಕೇಸಲ್ಲ, ಪ್ರತಿಯೊಂದಕ್ಕೂ ಕೂಡ ಇದು ಪಾಠ ಆಗ್ಬೇಕು. 12 ವರ್ಷಗಳ ಕಾಲಮಿತಿ ಆದ್ರೂ ಕೂಡ ಯಾರು ಒಂದು ಕೇಸ್ಗಳನ್ನ ಫೈಲ್ ಮಾಡದೆ ವರ್ಷಾನುಗಟ್ಟಲೆ ಆದ ನಂತರ ಬರ್ತಾರೆ, ಅಂಥವ್ರಿಗೆ ಇದೊಂದು ಪಾಠ ಆಗ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಉಚ್ಚರಿಸಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.